ಭಾರತೀಯ ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದೆ, ಇಂಡಿಯನ್ ಕೋಸ್ಟ್ ಗಾರ್ಡ್ ಆಳ ಸಮುದ್ರಗಳಲ್ಲಿ ನಡೆಸುವಂಥ ಕಾರ್ಯಾಚರಣೆಗಳು ಬಹಳ ರೋಚಕವಾಗಿರುತ್ತೆ. ಹಾಗಾಗಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಆಳ ಸಮುದ್ರದಲ್ಲಿ ಯಾವ ರೀತಿ ಕಾರ್ಯಾಚರಣೆಗಳು ನಡೆಸುತ್ತೆ ಅನ್ನುವಂಥದ್ದನ್ನು ನಾನೀಗ ಆ ಗ್ರೌಂಡ್ ರಿಪೋರ್ಟಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಅದರ ಅಣಕು ಕಾರ್ಯಾಚರಣೆಗಳನ್ನು ನಾನು ತೋರಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ನಾವು ಮಂಗಳೂರಿನಿಂದ ಸುಮಾರು ಒಂದು ಮಂಗಳೂರು ಸಮುದ್ರ ತೀರದಿಂದ 15 ನಾಟಿಕಲ್ ದೂರಕ್ಕೆ ಈ ಒಂದು ಇಂಡಿಯನ್ ಕೋಸ್ಟ್ ಗಾರ್ಡ್ನ ICGS ವರಹ ಶಿಪ್ ಏನಿದೆ, ಆ ಒಂದು ಶಿಪ್ ಬಂದಿರುವಂಥದ್ದು. ಅದರಲ್ಲಿ ಯಾವ ರೀತಿ ಈಗ ಸದ್ಯಕ್ಕೆ ನಡೀತಿರುವಂಥ ಕಾರ್ಯಾಚರಣೆ ನೀವು ನೋಡ್ತಾ ಹೋದರೆ, ಒಂದು ಶಸ್ತ್ರಸಜ್ಜಿತವಾದಂತಹ ಟೀಮ್ ಈ ಒಂದು ICGS ವರಹದಿಂದ ಸಣ್ಣ ಒಂದು ಸ್ಪೀಡ್ ಬೋಟ್ನ ಮೂಲಕ ಒಂದಷ್ಟು ಶಸ್ತ್ರಸಜ್ಜಿತ ಟೀಮ್ ಮತ್ತು ಸ್ಕ್ಯೂಬಾ ಡ್ರೈವರ್ಗಳಿರುವಂಥ ಟೀಮ್ ಏನಿದೆ ಅವರನ್ನು ಸಮುದ್ರಕ್ಕೆ ಇಳಿಸ್ತಾರೆ. ನಾವು ಸಹಜವಾಗಿ ಈ ಒಂದು ಇಂಡಿಯನ್ ಕೋಸ್ಟ್ ಗಾರ್ಡ್ನ ಕಾರ್ಯಾಚರಣೆಗಳು ಯಾವ ರೀತಿಯಾಗಿರುತ್ತೆ ಅಂದರೆ, ಭೂಸೇನೆ ಇಲ್ಲಿ ಆರ್ಮಿಗಳು ಬೇರೆ ಬೇರೆ ರೀತಿಯಾಗಿ ಯಾವ ರೀತಿಯಾಗಿ ಶತ್ರು ರಾಷ್ಟ್ರಗಳ ಬಾರ್ಡರ್ಗಳನ್ನು ಕಾಯುತ್ತೋ, ಈ ಒಂದು ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದೆ ಅವರು ಈ ರೀತಿಯಾಗಿ ಅಂದರೆ ಸಮುದ್ರದಲ್ಲಿ ಅವರ ಕಾರ್ಯಾಚರಣೆಗಳನ್ನು ನಡೆಸ್ತಾರೆ. ಈಗಾಗಲೇ ಒಂದು ಶಸ್ತ್ರಸಜ್ಜಿತವಾದಂತಹ ಟೀಮ್ ಸಮುದ್ರಕ್ಕೆ ಒಂದು ಸ್ಪೀಡ್ ಬೋಟ್ನ ಮೂಲಕ ಇಳಿದಿರುವಂಥದ್ದು ಬಹಳ ಅದ್ಭುತವಾದ ಕಾರ್ಯಾಚರಣೆ. ಅಂದರೆ ಇದು ಕೇವಲ ಟೆರರಿಸಮ್ ಆಕ್ಟಿವಿಟೀಸ್ಗಳಿಗೆ ಮಾತ್ರ ಇಂಥ ಕಾರ್ಯಾಚರಣೆಗಳಾಗೋದಿಲ್ಲ. ಅದರ ಹೊರತಾಗಿ ಇಲ್ಲಿ ಮೀನುಗಾರರು ಸಹಜವಾಗಿ ಕರಾವಳಿ ಭಾಗದಲ್ಲಿ ಅನೇಕ ಮೀನುಗಾರರು ಆಳ ಸಮುದ್ರಕ್ಕೆ ಮೀನುಗಾರಿಕೆಗಾಗಿ ತೆರಳುತ್ತಾರೆ. ಅಂತಹ ಸಂದರ್ಭದಲ್ಲಿ ಮೀನುಗಾರರಿಗೆ ಏನಾದರೂ ಸಮಸ್ಯೆಗಳಾದರೆ, ಮೀನುಗಾರರು ಏನಾದರೂ ಈ ರೀತಿಯಾದಂತಹ ಅವಘಡಗಳಿಗೆ ಸಿಲುಕಿದರೆ ಅವರನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ನಡೆಸಲಾಗುವಂಥದ್ದು. ಈ ರೀತಿ ಸ್ಪೀಡ್ ಬೋಟನ್ನು ICGS ವರಹದಂತಹ ಬಹಳ ದೊಡ್ಡ ಶಿಪ್ಗಳಿಂದ, ಇಂಡಿಯನ್ ಕೋಸ್ಟ್ ಗಾರ್ಡ್ನ ಶಿಪ್ಗಳಿಂದ ಸಮುದ್ರಕ್ಕೆ ಇಳಿಸ್ತಾರೆ. ಆ ಬಳಿಕ ಸಮುದ್ರದಲ್ಲಿ ಇದರಲ್ಲಿ ನೋಡ್ಬೋದು ನೀವು, ಒಟ್ಟು 1 2 3 4 5 6 ಒಟ್ಟು 5 ಜನ ಶಸ್ತ್ರಸಜ್ಜಿತ ಟೀಮ್ ಇದೆ. ಅವರ ಕೈಯಲ್ಲಿ ಒಂದಷ್ಟು ವೆಪನ್ಸ್ಗಳಿದೆ. ಯಾಕಂದರೆ ಇದೊಂದು ಸುಧಾರಿತವಾದಂಥ ವ್ಯವಸ್ಥೆ. ಭಾರತದ ಕರಾವಳಿಯನ್ನು ಕಾಯಲಿಕ್ಕೋಸ್ಕರ, ಸಮುದ್ರವನ್ನು ಕಾಯಲಿಕ್ಕೋಸ್ಕರ ಇವರಲ್ಲಿ ಒಂದಷ್ಟು ವ್ಯವಸ್ಥೆಗಳಿರುತ್ತೆ. ಅದರ ಜೊತೆಗೆ ಬೇರೆ ಇಂಡಿಯನ್ ಕೋಸ್ಟ್ ಗಾರ್ಡ್ನ ಶಿಪ್ಗಳು ಅವರನ್ನು ಬೇರೆ ಬೇರೆ ಭಾಗಗಳಲ್ಲಿ ಸುತ್ತುವರೆದಿರುತ್ತೆ. ಈ ಒಂದು ಟೀಮ್ ಏನಿದೆ ಈಗ ಸಮುದ್ರದ ಮಧ್ಯಭಾಗದಲ್ಲಿ ಆಳ ಸಮುದ್ರದ ಕಾರ್ಯಾಚರಣೆಯನ್ನು ನಡೆಸಲಿಕ್ಕೋಸ್ಕರ ಆ ಒಂದು ಟೀಮ್ ಹೋಗಿರುವಂಥದ್ದು. ಒಟ್ಟು 6 ಜನ ಶಸ್ತ್ರಸಜ್ಜಿತವಾದಂತಹ ಗನ್ಗಳನ್ನು ಇಟ್ಕೊಂಡಂತಹ ಮತ್ತು ಸುಧಾರಿತವಾದಂತಹ ಒಂದಷ್ಟು ಇದನ್ನು ಇಟ್ಟುಕೊಂಡಂತಹ ಒಂದು ಟೀಮ್ ಅದು. ಆ ಟೀಮ್ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಅನೇಕ ಬಾರಿ ಸಮುದ್ರದ ಮೂಲಕ ಏನು ಭಾರತದ ಕರಾವಳಿಯನ್ನು ಎಂಟ್ರಿ ಆಗುವಂತಹ ಟೆರರಿಸಮ್ ಆಕ್ಟಿವಿಟೀಸ್ಗಳಿರ್ಬೋದು ಅಥವಾ ಬೇರೆ ಬೇರೆ ನುಸುಳುಕೋರರಿರ್ಬೋದು, ಗಡಿಗಳನ್ನು ಬೇರೆ ದೇಶಗಳಿಂದ ಈ ಭಾಗಕ್ಕೆ ಬರುವಂಥ ಒಂದಷ್ಟು ನಮಗಿರುವಂತಹ ಆಪತ್ತುಗಳಿರಬಹುದು, ಅಂತಹ ಆಪತ್ತುಗಳನ್ನು ಇಂಡಿಯನ್ ಕೋಸ್ಟ್ ಗಾರ್ಡ್ನ ಮೂಲಕ ಅದನ್ನು ಮಾಡ್ತಾರೆ. ಇದರಲ್ಲಿ ಒಂದಷ್ಟು ಆರ್ಮಡ್ ಟ್ರೈನ್ ಆಗಿರುವಂತಹ ಟೀಮ್ ಇರುತ್ತೆ. ಯಾಕಂದರೆ ರಬ್ಬರ್ ಬೋಟ್ಗಳ ಮೂಲಕ ಅವರು ಸಮುದ್ರಕ್ಕೆ ಇಳಿದು ಕಾರ್ಯಾಚರಣೆ, ಯಾಕಂದರೆ ದೊಡ್ಡ ದೊಡ್ಡ ಶಿಪ್ಗಳಲ್ಲಿ ಅವರಿಗೆ ಪ್ರತ್ಯೇಕವಾಗಿ, ಅಂದರೆ ಈಗ ICGS ವರಹ ಏನಿದೆ, ವರಹ ಭಾಳ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಹೊಂದಿರುವಂಥ ಶಿಪ್. ಇದರಲ್ಲೂ ಕೂಡ ಅದೇ ರೀತಿಯಾಗಿರುತ್ತೆ. ಇಂತಹ ಒಂದು 4-5 ರಬ್ಬರ್ ಬೋಟ್, ಈ ರೀತಿಯಾದಂತಹ ಸ್ಪೀಡ್ ಬೋಟ್ಗಳಿರುತ್ತೆ. ಆ ಸ್ಪೀಡ್ ಬೋಟ್ಗಳೇನೆಂದರೆ ಈ ರೀತಿ ಏನಾದರೂ ಕರಾವಳಿಯ ತಟಭಾಗದಲ್ಲಿ ಇಂತಹ ಏನಾದರೂ ಸಮಸ್ಯೆಗಳಾದಾಗ ಅದನ್ನು ಇಳಿಸಿ, ಅದರಲ್ಲಿ ಶಸ್ತ್ರಸಜ್ಜಿತವಾದಂತಹ ಟೀಮ್ಗಳನ್ನು ಇಳಿಸಿ ಅವುಗಳ ಮೂಲಕ ಈ ಕರಾವಳಿಯನ್ನು ಕಾಯುವಂಥ ಕೆಲಸಗಳನ್ನು ಮಾಡ್ತಾರೆ. ಇವತ್ತು ಒಂದು ಭಾರತೀಯ ಕೋಸ್ಟ್ ಗಾರ್ಡ್ ಸಪ್ತಾಹದ ಹಿನ್ನೆಲೆಯಲ್ಲಿ ಸ್ವತಃ ಗವರ್ನರ್ ಅವರೇ ಇದನ್ನು, ಕರ್ನಾಟಕ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಅವರೇ ಇದನ್ನು ವೀಕ್ಷಣೆ ಮಾಡ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಅವರ ಕೆಲಸಗಳು ನಡೆಯುತ್ತೆ, ಅವರ ಕಾರ್ಯಾಚರಣೆಗಳು ಇರುತ್ತೆ ಅನ್ನುವಂಥದ್ದನ್ನು ಈಗ ತೋರಿಸ್ತಾ ಇರುವಂಥದ್ದು. ಒಟ್ಟು ಇದು ಒಂದು ಸ್ಪೀಡ್ ಬೋಟ್ನ ಮೂಲಕ ಯಾವ ರೀತಿಯ ಕಾರ್ಯಾಚರಣೆ ಆಗುತ್ತೆ ಅನ್ನುವಂಥದ್ದನ್ನು ಈಗ ತೋರಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.